ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಕರ್ನಾಟಕ ಜನ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಕ್ಕೆ ಬಹಳಷ್ಟು ಅನುಕೂಲಗಳು ಆಗಿವೆ ಮಕ್ಕಳಿಗೆ ಅಂತಕ್ಕಂಥದ್ದು. ಯಾಕಂತಂದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಬಹಳಷ್ಟು ಹಿಂದುಳಿತಾ ಇದ್ದು, ಯಾಕಂದರೆ ಮೊಬೈಲ್ಗಳನ್ನು ನೋಡಿ ಅವರಿಗೆ ಮಕ್ಕಳಿಗೆ ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಕ್ಕಂಥದ್ದು, ಕಣ್ಣಿನ ಮೇಲೆ ಸಮಸ್ಯೆ ಆಗ್ತಕ್ಕಂಥದ್ದು, ಆ ಒಂದು ಸ್ಕ್ರೀನ್ ನೋಡಿ ಮಕ್ಕಳಿಗೆ ಸ್ಪೆಕ್ಟ್ಗಳನ್ನು ಬರ್ತಕ್ಕಂಥ ಸಂದರ್ಭ ಬಹಳಷ್ಟು ಇವೆ. ಅಂಥ ಸಂದರ್ಭದಲ್ಲಿ ನಾವುಗಳು ಸಹ ಶಾಲೆಗಳಲ್ಲಿ ಶಿಕ್ಷಕರು ಸಹ ಆ ಒಂದು ಮೊಬೈಲ್ ನಿಷೇಧದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ನಂತರದಲ್ಲಿ ಪಾಲಕ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ನಿಷೇಧ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳು ಏನದಾವ ಅಂತಕ್ಕಂಥದ್ದು ಸಹ ತಿಳಿಸಿ ಹೇಳಬೇಕು. ನಂತರದಲ್ಲಿ ಹಾನಿಗಳು ಏನದಾವ ಮೊಬೈಲ್ ಬಳಕೆಯಿಂದ ಅಂತಕ್ಕಂಥದ್ದು ತಿಳಿಸಿ ಹೇಳಬೇಕು. ಬರೀ ಸರ್ಕಾರ ನಿಷೇಧ ಮಾಡಿದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಸರ್ಕಾರದ ಜೊತೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿದಾಗ ಮಾತ್ರ ಏನಾಗುತ್ತೆ, ಈ ಒಂದು ಕಾರ್ಯಕ್ರಮ ಅಂದರೆ ನಿಷೇಧ ಕಾರ್ಯಕ್ರಮ ಏನಾಗುತ್ತೆ ಅಂದರೆ ಯಶಸ್ವಿಗೊಳ್ಳುತ್ತದೆ. ಮಕ್ಕಳಿಗೆ ನಾವು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು ಭಾಗವಹಿಸೋದಿಲ್ಲ. ಯಾಕಂತಂದರೆ ಅದು ಮೊಬೈಲ್ ನೋಡ್ಕೊಂತ ಮನೆಗೆ ಕೂಡ್ತದೆ, ವಾಕಿಂಗ್ ಇಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳವಣಿಗೆ ಆಗೋದೇ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಬಹಳಷ್ಟು ದೇಶಗಳಲ್ಲಿ ಮತ್ತು ನಮ್ಮ ದೇಶಗಳಲ್ಲಿ ಸಹ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಸಂಶೋಧನೆ ಮಾಡಿ ಆ ಒಂದು ಬರ್ತಕ್ಕಂಥ ಅಲ್ಟ್ರಾ ರೇಸ್ ಏನಿದೆ ಅದನ್ನು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗಿ ನಮ್ಮ ಮೆದುಳು ನಿಷ್ಕ್ರಿಯಗೊಳ್ಳುತ್ತದೆ ಅಂತಕ್ಕಂಥದ್ದು, ಹೃದಯದ ಮೇಲೆ ಆರೋಗ್ಯ ಕೆಡುತ್ತದೆ ಅಂತಕ್ಕಂಥದ್ದು ಬಹಳಷ್ಟು ವಿಜ್ಞಾನಿಗಳು ಮತ್ತು ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಈ ಸರ್ಕಾರ ಅಂದರೆ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮೊಬೈಲ್ ನಿಷೇಧ ಮಾಡಿದ್ದು ಬಹಳಷ್ಟು ಅಭಿನಂದನಾರ್ಹ ಕಾರ್ಯ ಆಗಿದೆ. ಅದಕ್ಕೆ ಅವರ ಒಂದು ಕಾರ್ಯಕ್ಕೆ ನಮ್ಮ ಸಹಶಿಕ್ಷಕರ ಸಂಘ ಅಷ್ಟೇ ಅಲ್ಲ, ಎಲ್ಲ ಶಿಕ್ಷಕರು ಸಹ ನಾವು ಅದಕ್ಕೆ ಸ್ವಾಗತವನ್ನು ಕೋರ್ತೀವಿ. ಆ ಒಂದು ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ನಾನು. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಬಹಳಷ್ಟು ಉತ್ತಮ ಇದು. ಯಾಕಂತಂದರೆ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಘೋಷಣೆ ಮಾಡ್ಬೋದಾಗಿತ್ತು. ಮಕ್ಕಳ ದಿನಾಚರಣೆ ಆಗಿರ್ಬೋದು ಅಥವಾ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಬೇರೆ ಬೇರೆ ಪಾಲಕರ ಸಭೆಯಲ್ಲಿ ಸಹ ಇದನ್ನು ಹೇಳ್ಬೋದಾಗಿತ್ತು. ಆದರೆ ಬಜೆಟ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಅನುಷ್ಠಾನ ಮಾಡ್ತದೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಬರೀ ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದಿಲ್ಲ. ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಆ ಒಂದು ಜಾಗೃತಿ ಸಲುವಾಗಿ ನಮ್ಮ ಒಂದು ಆಯುಕ್ತರಾಗಲಿ ಅಥವಾ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಇದರ ಬಗ್ಗೆ ಹೆಚ್ಚು ಗಮನ ಮಾಡಿ ಏನಂತಂದರೆ ಆದೇಶಗಳನ್ನು ಮಾಡಿ ಎಲ್ಲ ಶಾಲೆಗಳಿಗೂ ಮತ್ತು ಪಾಲಕರಿಗೆ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನಮಗಿದೆ. ಒಂದು ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಮಾಡಿಲ್ಲ, ಇವರು ಯಾಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಅನುಭವ ಇದೆ. ಯಾಕಂತಂದರೆ ಮುಖ್ಯಮಂತ್ರಿಗಳು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ, ಆಮೇಲೆ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ, ಬಾಳೆಹಣ್ಣುಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯವನ್ನು ಚೆನ್ನಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಅವರೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೂ ಸಹ ಅವ್ರ ಗಮನಕ್ಕೂ ಸಹ ಮೊಬೈಲ್ಗಳನ್ನು ಬಳಕೆ ಮಾಡ್ತಾರೆ ಮಕ್ಕಳು ಅಂತಕ್ಕಂಥದ್ದು ಗಮನಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಂದರೆ ಇದನ್ನೂ ಸಹ ನಾನು ನಿಷೇಧ ಮಾಡಿದರೆ ಇದೊಂದು ಉತ್ತಮ ಕಾರ್ಯಕ್ರಮ ಆಗಬಹುದು, ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ, ನಮ್ಮ ಭಾರತ ದೇಶದ ಸತ್ಪ್ರಜೆಗಳು ಆಗ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಬಜೆಟ್ನಲ್ಲಿ ಅನುಷ್ಠಾನಗೊಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ.